ಹಾಯ್ ಫ್ರೆಂಡ್ಸ್, ಇವತ್ತು ಅತ್ಯಂತ ಸಾಫ್ಟ್ ಆಗಿರೋ ಅಂಥ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಅದ್ರ ಜೊತೆಗೆ ಇಡ್ಲಿ ಮೇಲೆ ಉದುರಿಸುವಂಥ ಪುಡಿ ಮಸಾಲ, ಅಂದರೆ ಅದನ್ನು ಪೋಡಿ ಮಸಾಲ ಅಂತ ಕೂಡ ಹೇಳ್ತಾರೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಪುಡಿ ಮಸಾಲ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಯಾವ ಚಟ್ನಿ ಅಥವಾ ಸಾಂಬಾರು ಕೂಡ ಬೇಕಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಈ ಪುಡಿ ಮಸಾಲ ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ, ಹಾಗೆ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ, ತುಂಬ ಈಸಿಯಾಗಿದೆ. ಮನೆಯಲ್ಲೇ ಮಾಡಿಟ್ಕೊಂಡ್ರೆ, ಒಂದು ಸಲ ಮಾಡಿಟ್ಕೊಂಡ್ರೆ ತುಂಬ ಟೈಮ್ವರೆಗೂ ಸ್ಟೋರ್ ಮಾಡಿಟ್ಕೋಬೋದು. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಜಾಸ್ತಿ ಮಾಡ್ಕೋಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಮಾಡಿಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿಟ್ಕೋಬೋದು, ಹಾಳಾಗಲ್ಲ ಇದು. ಇವಾಗ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸಾಫ್ಟಾಗಿರೋವಂಥ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಇಡ್ಲಿ ಮಾಡೋವಂಥ ಅಕ್ಕಿ ತೊಗೊಂಡಿದ್ದೀನಿ, ಇಲ್ಲಾಂದರೆ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದು ಕೂಡ ತೊಗೋಬೋದು. ಮನೇಲಿ ಇಡ್ಲಿ ಅಕ್ಕಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ, ಅದಕ್ಕೆ ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ತಾಯಿದ್ದೀನಿ, ಹಾಗೆ 1-2-3 ಸ್ಪೂನಷ್ಟು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ 1-2 ಸಲ ನೀರಲ್ಲಿ ತೊಳೆದು ಆಮೇಲೆ ನೆನೆಸಿಡಬೇಕು. ಇವಾಗ ನೀರು ಹಾಕಿ ಈ ರೀತಿ ಹಿಚ್ಕಿ ಆಮೇಲೆ ನೀಟಾಗಿ ತೊಳೆದಾದ್ಮೇಲೆ ನೀರು ಚೆಲ್ಲಿ ಮತ್ತೆ ನೀರು ಹಾಕಿ ಇಡಬೇಕು. ಇವಾಗ 2 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಇದು ಮನೆಯಲ್ಲೇ ಮಾಡಿರೋಂಥ ಉದ್ದಿನಬೇಳೆ, ಸೊ ಅದನ್ನು ತೊಗೊಂಡು ನೀರಲ್ಲಿ ತೊಳೆದು ಅದನ್ನು ಕೂಡ ನೆನೆಸಿಡ್ತಾಯಿದ್ದೀನಿ. ಪ್ಲೇಟ್ ಮುಚ್ಚಿ 3-4 ಗಂಟೆ ಟೈಮ್ ನೆನೆಸಿಟ್ಕೋಬೇಕು. ನಾನಿವಾಗ ಇದನ್ನು ಪ್ಲೇಟ್ ಮುಚ್ಚಿ ಒಂದ್ರ ಮೇಲೊಂದು ಇಡ್ತಾಯಿದ್ದೀನಿ. ಇದನ್ನು 3-4 ಗಂಟೆ ನೆನೆಯಾಕ್ಬಿಟ್ಟು ಆಮೇಲೆ ಫಸ್ಟು ಇಲ್ಲಿ ಉದ್ದಿನಬೇಳೆನ ಗ್ರೈಂಡರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ. ಫಸ್ಟ್ ಯಾವಾಗಲೂ ಉದ್ದಿನಬೇಳೆ ಹಾಕಿ ರುಬ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ರುಬ್ಕೊಂಡಾದಮೇಲೆ ಅಕ್ಕಿನ ರುಬ್ಕೋಬೇಕು. ಇವಾಗ ನೋಡಿ ಉದ್ದಿನಬೇಳೆ ಆಗ್ತಾ ಬಂತು, ಅದನ್ನು ತೆಗೆದು ಇವಾಗ ಅಕ್ಕಿ ಹಾಕಿ ರುಬ್ತಾ ಇದ್ದೀನಿ. ಅಕ್ಕಿ ಕೂಡ ರುಬ್ಬಿದ್ದಾಗಿದೆ. ಹೀಗೆ ಸಾಫ್ಟಾಗಿ, ಅಂದರೆ ನುಣ್ಣಗೆ ರುಬ್ಕೊಳ್ಳಿ, ಅಂದರೆ ತುಂಬ ನುಣ್ಣಗೆ ಬೇಡ, ತರಿಯಾಗಿರಬೇಕು. ಒಂಥರ ಸಣ್ಣ ರವೆ ಇರುತ್ತಲ್ಲ ಆ ಥರ ಇದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿರೋ ಅಂಥ ಉದ್ದಿನಬೇಳೆ ಜೊತೆಗೆ ಅಕ್ಕಿ ಹಿಟ್ಟು ಕೂಡ ರುಬ್ಬಿ ಹಾಕ್ತಾಯಿದ್ದೀನಿ. ಎಲ್ಲನೂ ಬಟ್ಲಿಗೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಿಲ್ಲದೆ ಇರೋ ರೀತಿ ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎರಡು ತುಂಬ ಚೆನ್ನಾಗಿ ಮಿಕ್ಸ್ ಆದಾಗ ಹಿಟ್ಟು ಚೆನ್ನಾಗಿ ಹರಳುತ್ತೆ, ಆವಾಗ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಎಲ್ಲ ನೆನೆಯಕ್ಕೆ ಬಿಡಬೇಕು, ಅಂದರೆ ಹಿಟ್ಟು ಹರಳಕ್ಕೆ ಬಿಡಬೇಕು. ಇವಾಗ ಬೆಳಗ್ಗೆ ಆಗಿದೆ, ಇದನ್ನು ಹಿಟ್ಟು ತುಂಬ ಚೆನ್ನಾಗಿ ಹರಳಿದೆ ನೋಡಿ, ಫುಲ್ ಆಗಿದೆ. ಹಿಟ್ಟು ಹರಳಿರೋ ಹಿಟ್ಟನ್ನ ಒಂದು ಸಲ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ಆಗೋದ್ರೊಳಗೆ ಹಿಟ್ಟು ಹರಳಿ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ತೆಳು ಥರ ಆಗಿರುತ್ತೆ. ತುಂಬ ಗಟ್ಟಿ ಇದ್ದರೆ 1/4 ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಹಿಟ್ಟು, ಯಾಕಂದರೆ ಇಡ್ಲಿ ಮಾಡಬೇಕಾದ್ರೆ ಗಟ್ಟಿ ಆದಂಗೆ ಆಗಿಬಿಡುತ್ತೆ, ಒಳಗೆಲ್ಲ ಬೆಂದಿರಲ್ಲ. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ. ಇಡ್ಲಿ ಪ್ಲೇಟ್ಗಳಿಗೆ 1 ಸ್ಪೂನ್ ಎಣ್ಣೆಯಿಂದ ಎಲ್ಲ ಪ್ಲೇಟ್ಗಳಿಗೂ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನ ಹಾಕಬೇಕು. ಹೀಗೆ ಸೌಟಲ್ಲಿ ತೊಗೊಂಡು ಈ ರೀತಿ ಒಂದೊಂದಕ್ಕೇ ಹಾಕ್ಕೊಳ್ಳಿ. ತುಂಬ ಹಾಕಬೇಡಿ, ತುಂಬ ಹಾಕಿದ್ರೆ ಮೇಲ್ಗಡೆ ಪ್ಲೇಟಿಗೆ ಅಂಟ್ಕೊಬಿಡುತ್ತೆ. ಇದೇ ರೀತಿ ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟನ್ನ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಅದಕ್ಕೆ ಮೊದಲು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿ ಆಗೋಕ್ಕೆ ಇಡಬೇಕು. ಬಿಸಿ ಆಗಿರೋ ನೀರೊಳಗೆ ಈ ಇಡ್ಲಿ ಪಾತ್ರೆನ ಇಟ್ಟು ಮುಚ್ಚಳ ಮುಚ್ಚಿ 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಈ ರೀತಿ ಮಾಡಿದ್ರೆ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇಡ್ಲಿ ಆಗಿದೆ, ಇದನ್ನು ಹೊರಗೆ ತೆಗಿಯೋಣ. ಈಗ ನೋಡಿ, ತೆಗಿತಾ ಇದ್ದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಇಡ್ಲಿ. ಒಂದು ಸ್ವಲ್ಪ ಕೂಡ ಗಟ್ಟಿ ಇರಲ್ಲ, ಬಾಯಲ್ಲಿಟ್ಟರೆ ಕರಗುತ್ತೇನೋ ಅನ್ನೋ ಅಷ್ಟು ಸಾಫ್ಟಾಗಿದೆ. ಈ ರೀತಿ ಒಂದು ಸಲ ಇಡ್ಲಿ ಹಿಟ್ಟನ್ನ ಮಾಡಿ ಇಡ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಇಡ್ಲಿಗೆ ಪುಡಿ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಪುಡಿ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ಹಾಕಿ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಹುರ್ಕೋಬೇಕು. ಅಂದರೆ ಕಲರ್ ಚೇಂಜ್ ಆಗಬಾರ್ದು, ಆದರೆ ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿ ಹುರ್ಕೋಬೇಕು. ಈಗ 1-2 ನಿಮಿಷ ಕಡಲೆಬೇಳೆನ ಹುರ್ಕೊಂಡಾದಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬಾರ್ದು,
ಉದ್ದಿನಬೇಳೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಉದ್ದಿನಬೇಳೆ ಹಾಕಿ ಹುರ್ಕೋತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತುಂಬ ಚೆನ್ನಾಗಿ ಹುರ್ಕೋಬೇಕು. ಈ ಕಡಲೆಬೇಳೆ ಹುರಿಯೋದ್ರ ಮೇಲೇ ಪುಡಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಹಸಿ ಇರುವಾಗಲೇ ತೆಗೆದು ಪುಡಿ ಮಾಡಿದ್ರೆ ಪುಡಿದು ಟೇಸ್ಟು ಚೆನ್ನಾಗಿರಲ್ಲ. ಇವಾಗ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋತಿದ್ದೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು, ಆ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಕಡಲೆಬೇಳೆನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಅದೇ ಪ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕಿ 5 ಗುಂಟೂರು ಮೆಣಸಿನ್ಕಾಯಿ, 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಈ ರೀತಿ ಬಿಡಿಸಿ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಹುಣಸೆಹಣ್ಣು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಇದ್ದರೆ ಗಂಟು ಥರ ಹಾಕಿಬಿಡುತ್ತೆ. ಈಗ ಹುಣಸೆಹಣ್ಣು ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1/4 ಟೀ ಚಮಚ ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇವೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತೆಗೆದಿಟ್ಕೊಂಡಿರೋ ಅಂಥ ಕಡಲೆಬೇಳೆನೂ ಮತ್ತು ಉದ್ದಿನಬೇಳೆನೂ ಇದಕ್ಕೆ ಸೇರಿಸಿ ಮತ್ತೆ ಒಂದು ಸಲ ಫ್ರೈ ಮಾಡ್ಕೋಬೇಕು. ಅಂದರೆ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಈ ರೀತಿ ಒಂದು ಸಲ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಮೆಣಸಿನ್ಕಾಯಿನ ಹಾಕಿ ಪುಡಿ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿ ಒಂದು ಸಲ ಗ್ರೈಂಡ್ ಮಾಡಾದಮೇಲೆ ಆಮೇಲೆ ಕಡಲೆಬೇಳೆ ಎಲ್ಲ ಹಾಕಿ ಪುಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೆಣಸಿನ್ಕಾಯಿ ನೀಟಾಗಿ ರುಬ್ಬಲ್ಲ. ಅದಕ್ಕೇ ಇವಾಗ ಮೆಣಸಿನ್ಕಾಯಿನ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡಾಗಿದೆ. ಇವಾಗ ಮಿಕ್ಕಿರೋ ಅಂಥ ಮಸಾಲ ಅಂದರೆ ಕಡಲೆಬೇಳೆ, ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಮತ್ತೆ ಸೇರಿಸಿ ಪುಡಿ ಮಾಡ್ಕೋಬೇಕು. ಚಟ್ನಿ ಪುಡಿ ಥರನೇ, ಬಟ್ ಇದು ಆ ಥರ ಚಟ್ನಿ ಪುಡಿ ಥರ ಇರಲ್ಲ. ಬಟ್ ಈ ಪುಡಿ ಮಸಾಲ ತುಂಬಾ ಚೆನ್ನಾಗಿದೆ ಇಡ್ಲಿಗೆ. ನಾವು ಈಗ ಅಕಸ್ಮಾತ್ ಒಂದೊಂದು ಸಲ ಚಟ್ನಿ ಮಾಡೋದು ಲೇಟ್ ಆಗುತ್ತೆ ಅಥವಾ ಏನೂ ಇಲ್ಲ ಅಂತ ಅಂದರೆ ಈ ಪುಡಿ ಮಸಾಲನೇ ಹಾಕಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಪುಡಿ ಜೊತೆಗೀಗ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ. ನೀವು ಒಂದು 2-3 ತಿಂಗಳು ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದು. ಆದಷ್ಟು ಯಾವುದಾದ್ರೂ ಪುಡಿ ಮಸಾಲಗಳು, ಚಟ್ನಿ ಪುಡಿ ಈ ಥರ ಎಲ್ಲ ಮಾಡಿದಾಗ ಗ್ಲಾಸ್ ಜಾರಿಗೇ ಸ್ಟೋರ್ ಮಾಡಿಟ್ಕೊಳ್ಳಿ. ಪ್ಲಾಸ್ಟಿಕ್ ಎಲ್ಲ ಅಷ್ಟು ಒಳ್ಳೆಯದಲ್ಲ. ಇವಾಗ ನಾನಿಲ್ಲಿ ಪುಟ್ ಇಡ್ಲಿ ಮಾಡ್ತಾಯಿದ್ದೀನಿ. ಪುಟ್ ಇಡ್ಲಿದು ಪ್ಲೇಟ್ ಇತ್ತು, ಅದಕ್ಕೆ ಹಾಕಿ ಮಾಡ್ತಾಯಿದ್ದೀನಿ. ಈಗ ಇಡ್ಲಿ ರೆಡಿಯಾಗಿದೆ. ಇದಕ್ಕೆ ಇಡ್ಲಿ ಪುಡಿ ಮಸಾಲ ಹಾಕಿ ಅದರ ಮೇಲೆ 2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಪುಡಿ ಮಸಾಲ ಎಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ಮಾಡ್ಕೋತೀರಾ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.